ಕೊಲೆ ಕೇಸ್ನಿಂದ ಪವಿತ್ರ ಗೌಡಳನ್ನ ಬಿಟ್ಬಿಡಿ ಅಂತ A2 ಆರೋಪಿ ಆಗಿರುವಂತ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ಪೊಲೀಸರ ಮುಂದೆ ಅಂಗಲಾಚ್ತಾ ಇದ್ದಾರೆ ನಟ ದರ್ಶನ್. ಕೊಲೆಯಾದ ಸ್ಥಳದಲ್ಲಿ ಮಹಜರು ವೇಳೆ ದರ್ಶನ್ ಮನವಿ ಮಾಡಿಕೊಂಡಿರುವಂತದ್ದು. A1 ಆರೋಪಿ ಪವಿತ್ರ ಅಂತ ತಿಳಿತಾ ಇದ್ದಂತೆ ದರ್ಶನ್ ಮನವಿ ಮಾಡಿಕೊಂಡಿರುವಂತದ್ದು. ಪೊಲೀಸ್ ಠಾಣೆಯಲ್ಲೂ ಕೂಡ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. A2 ಆರೋಪಿ ದರ್ಶನ್, ಪವಿತ್ರ ಗೌಡ A1 ಆರೋಪಿ ಅಂತ ಗೊತ್ತಾಗ್ತಾ ಇದ್ದಂತೆ ನಟ ದರ್ಶನ್ ಅಂಗ್ಲಾಚ್ತಾ ಇರುವಂತದ್ದು. A2 ಆರೋಪಿ ಆಗಿರುವಂತ ದರ್ಶನ್ ಮನವಿ ಮಾಡ್ಕೊಳ್ತಾ ಇದ್ದಾರೆ, ಬಿಟ್ಬಿಡಿ ಅವ್ರನ್ನ, ಪವಿತ್ರ ಗೌಡಗೂ ಈ ಕೇಸ್ಗೂ ಸಂಬಂಧ ಇಲ್ಲ, ಅವಳಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ದರ್ಶನ್ ಪರಿಪರಿಯಾಗಿ ಬೇಡ್ಕೊಳ್ತಿದ್ದಾರಂತೆ. ಆರೋಪಿ ದರ್ಶನ್ ಎಷ್ಟೇ ಮನವಿ ಮಾಡಿದ್ರು ಕೂಡ ಖಾಕಿ ಪಡೆ ಮಾತ್ರ ಜಗ್ತಾ ಇಲ್ಲ. ಕೇಸ್ನಲ್ಲಿ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್, A3 ಪವನ್, A4 ರಾಘವೇಂದ್ರ, 4 ಜನರನ್ನು ಕೂಡ ಡ್ರಿಲ್ ಮಾಡಲಾಗ್ತಾ ಇದೆ. ಸಾಕಷ್ಟು ಸಾಕ್ಷ್ಯಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಮಹಜರು ಸಂದರ್ಭದಲ್ಲೂ ಕೂಡ ಅನೇಕ ವಸ್ತುಗಳನ್ನು ಕೂಡ ಸಂಗ್ರಹ ಮಾಡಿಕೊಳ್ಳಲಾಗಿದೆ. ಮಹಜರು ಸಂದರ್ಭದಲ್ಲಿ ಸಿಕ್ಕಿರುವಂತಹ ವಸ್ತುಗಳು ಕೇಸ್ಗೆ ಯಾವ ರೀತಿ ಲೀಡ್ ಕೊಡ್ತಾವೆ ಅನ್ನುವಂಥದ್ದು ಕೂಡ ಒಂದು ರೀತಿಯಾಗಿ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಇದರ ಬೆನ್ನಲ್ಲೇ ಆರೋಪಿ A1 ಆರೋಪಿ ಪವಿತ್ರ ಗೌಡ ಅಂತ ತಿಳಿತಾ ಇದ್ದಂತೆ ದರ್ಶನ್ ಪರಿಪರಿಯಾಗಿ ಮನವಿ ಮಾಡ್ಕೊಂಡಿದ್ದಾರಂತೆ. ಈ ಕೇಸ್ಗೂ ಪವಿತ್ರಗೂ ಸಂಬಂಧ ಇಲ್ಲ, ಪವಿತ್ರನ ಬಿಟ್ಬಿಡಿ ಅಂತೇಳಿ. A1 ಆರೋಪಿ ಅಂತ ಗೊತ್ತಾಗ್ತಾ ಇದ್ದಂತೆ ಈ ಕೇಸ್ಗೆ ಸೂತ್ರಧಾರಿನೇ ಪವಿತ್ರ ಗೌಡ ಅಂತ ಪರಿಗಣಿಸಲಾಗಿದೆ. ಈ ಕೇಸ್ ಚಿಕ್ಕ ಪುಟ್ಟದ್ರಲ್ಲಿ ಮುಗ್ದೋಗ್ತಾ ಇತ್ತು, ಆದ್ರೆ ಈ ರೀತಿಯಾಗಿ ದೊಡ್ಡದಾಗಿ ಮರ್ಡರ್ ಆಗೋದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದೆ ಪವಿತ್ರ ಅಂತ ಪರಿಗಣಿಸಲಾಗಿದೆ. ಹಾಗಾಗಿನೇ A1 ಆರೋಪಿ ಅಂತ ಈಗಾಗಲೇ 4 ಕೇಸ್ಗಳನ್ನ ಅವರ ವಿರುದ್ಧ ದಾಖಲು ಕೂಡ ಮಾಡಲಾಗಿದೆ. ಆದ್ರೆ ದರ್ಶನ್ ಮಾತ್ರ ಈ ಕೇಸ್ಗೂ ಪವಿತ್ರಗೂ ಸಂಬಂಧ ಇಲ್ಲ, ಪವಿತ್ರನ ಬಿಟ್ಬಿಡಿ ಅಂತ ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದಾರಂತೆ. ಸ್ಥಳ ಮಹಜರು ಮಾಡುವಂತ ಸಂದರ್ಭದಲ್ಲೂ ಕೂಡ ಅದೇ ಮಾತನ್ನೇ ಹೇಳಿದ್ದಾರಂತೆ. ಮತ್ತೆ ಮತ್ತೆ ಅದನ್ನೇ ಪುನರುಚ್ಚಾರ ಮಾಡ್ತಿದ್ದಾರಂತೆ. ಆದ್ರೆ ಖಾಕಿ ಪಡೆ ಮಾತ್ರ ಇದ್ಯಾವುದಕ್ಕೂ ಜಗ್ತಾ ಇಲ್ಲ. ಗೊತ್ತಿದೆ ಪೊಲೀಸರಿಗೆ A1 ಯಾರು, A2 ಯಾರು, A14 ಯಾರು, ಎಲ್ಲದೂ ಕೂಡ ಗೊತ್ತಿದೆ. ಯಾರ್ಯಾರು ಎಷ್ಟೆಷ್ಟು ತಪ್ಪು ಮಾಡಿದ್ದಾರೆ, ಈ ಕೇಸ್ನಲ್ಲಿ ಯಾರ್ಯಾರ ಪಾಲುದಾರಿಕೆ ಎಷ್ಟೆಷ್ಟಿದೆ, ಹಾಗಾಗಿ ಯಾರ್ಯಾರ ಮೇಲೆ ಯಾವ್ಯಾವ ಸೆಕ್ಷನ್ ನಡಿ ಕೇಸ್ಗಳನ್ನ ದಾಖಲು ಮಾಡಬೇಕು, ಫಿಟ್ ಮಾಡಬೇಕು, ಹೇಗೆ ಟ್ರೀಟ್ಮೆಂಟ್ ಕೊಟ್ರೆ ಹೇಗೆ ಅವ್ರನ್ನ ಬಾಯಿ ಬಿಡಿಸಬಹುದು, ಅದೆಲ್ಲ ಕೂಡ ಗೊತ್ತಿದೆ. ಹಾಗಾಗಿನೇ ಯಾರ್ಯಾರ ಮೇಲೆ ಏನೇನು ಕೇಸ್ ದಾಖಲು ಮಾಡಬೇಕು ಪೊಲೀಸರು ದಾಖಲು ಮಾಡಿದ್ದಾರೆ. ಹಾಗಾಗಿನೇ ದರ್ಶನ್ ಮನವಿ ಮಾಡಿಕೊಂಡ್ರು ಕೂಡ ಪವಿತ್ರ ಗೌಡಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಮಾತನಾಡಿಲ್ಲ, ರಿಯಾಕ್ಟ್ ಮಾಡಿಲ್ಲ. ಹಾಗಾಗಿನೇ ಈಗ ಕೇಸ್ ಕೂಡ ಮತ್ತಷ್ಟು ಚುರುಕುಗೊಳ್ತಾ ಇದೆ. ನಿನ್ನೆ ಪವಿತ್ರ ಗೌಡ ಮನೆಯಲ್ಲೂ ಕೂಡ ಸ್ಥಳ ಮಹಜರು ಮಾಡಲಾಯಿತು. ಅದೇ ರೀತಿಯಾಗಿ ಶುಕ್ರವಾರ ಮಧ್ಯರಾತ್ರಿ ಕೂಡ ದರ್ಶನ್ ಮನೆಯಲ್ಲೂ ಕೂಡ ಮಹಜರು ಮಾಡಲಾಗಿದೆ. ಮಧ್ಯರಾತ್ರಿ ಯಾಕಪ್ಪ ಅಂತಂದ್ರೆ ಉಳಿದ ಸಮಯದಲ್ಲಿ ಕರ್ಕೊಂಡು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಸೆಲೆಬ್ರಿಟಿ ಅಲ್ಲ, ಹಾಗಾಗಿ ಅಭಿಮಾನಿಗಳು ಬಂದು ಅಲ್ಲೂ ಕೂಡ ಜೈ ಡಿ ಬಾಸ್ ಅನ್ನುವಂತ ಸಾಧ್ಯತೆಗಳೇ ಹೆಚ್ಚು. ಆ ರೀತಿಯಾಗಿ ಆಗೋದ್ರಿಂದ ಸಾರ್ವಜನಿಕರು ಕೂಡ ತೊಂದರೆ ಆಗ್ಬೋದು. ಆ ರೀತಿ ಆಗ್ಬಾರ್ದು ಅನ್ನುವಂಥ ಕಾರಣಕ್ಕೆ ಸೆಲೆಬ್ರಿಟೀಸ್ನ ಬೆಳಗಿನ ಜಾವ ಅಥವಾ ಮಧ್ಯರಾತ್ರಿ ಮಹಜರು ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಮಧ್ಯರಾತ್ರಿ ಮಹಜರು ಕೂಡ ಮಾಡಿದ್ದಾರೆ. ಒಂದಷ್ಟು ವಸ್ತುಗಳು, ಅದರಲ್ಲೂ ಕೂಡ ದರ್ಶನ್ ಮನೆಯಲ್ಲಿ ನಂದೀಶ್ ವಸ್ತುಗಳು ಕೂಡ ಪತ್ತೆಯಾಗಿದ್ದಾವೆ. ಇತ್ತ ಪವಿತ್ರ ಗೌಡ ಮನೆಯಲ್ಲೂ ಕೂಡ ಪವಿತ್ರ ಗೌಡ ವಸ್ತುಗಳು ಮತ್ತೆ ಪವನ್ ವಸ್ತುಗಳನ್ನ ಕೂಡ ಈಗಾಗಲೇ ಕಲೆ ಹಾಕೊಂಡಿದ್ದಾರೆ FSL ತಂಡದ ಅಧಿಕಾರಿಗಳು. ಈಗಾಗಲೇ FSL ನಲ್ಲಿ ಅದನ್ನ ಟೆಸ್ಟ್ ಮಾಡಲಾಗುತ್ತೆ.